ಗೌರವದ ಸನ್ಮಾನ ಸಿಗುತ್ತೆ ಅಂತ ನನ್ನ ಯಾವುದೇ ಉದ್ದೇಶ ಇಟ್ಕೊಂಡು ನನ್ನ ಕರ್ತವ್ಯವನ್ನು ನಿಭಾಯಿಸಿಲ್ಲ. ಈ ಭೂಮಿ ಮೇಲೆ ನಾವು ಹುಟ್ಟಿದ ಮೇಲೆ ಏನಾದರೊಂದು ಸಾಧನೆ ಮಾಡಬೇಕಂತ ಹೇಳಿದರೆ ಆಕಾಶಕ್ಕೆ ಏನಿಡುವ ಪ್ರಯತ್ನ ಅಲ್ಲ. ನಮ್ಮ ಈ ಭೂಮಿಯಲ್ಲೇ ಎಷ್ಟೋ ಜನ ನಾವು ಬಡತನದಿದ್ದಾಗ ನಮಗೆ ಜನರು ಯಾವ ರೀತಿ ನಮಗೆ ಸಹಕಾರ ನೀಡಿರ್ತಾರೆ, ಆ ಮಟ್ಟದಿಂದ ನಾವು ಮೇಲೆ ಬರಲು ಸಾಧ್ಯವಾಯಿತು. ನಾವು ಮೇಲೆ ಬಂದು ಸಾಧ್ಯ ಆಯಿತು ಅಂದ ತಕ್ಷಣ ನಾವು ಹಿಂದಿರೋರನ್ನು ಮರೆಯುವುದು ನಮ್ಮ ಮನುಷ್ಯರ ಕರ್ತವ್ಯ ಅಲ್ಲ. ಮನುಷ್ಯನಾಗಿ ನಾವು ಬೆಳೆದು ನಿಂತ ಮೇಲೆ ಇನ್ನೊಬ್ಬರಿಗೆ ಸಹಾಯಕ ಹೋಗಬೇಕು. ಅದು ಯಾವುದೇ ರೀತಿಯಲ್ಲಿರ್ಬೋದು. ಉದಾಹರಣೆಗೆ ಮೊನ್ನೆ ನಮ್ಮ ಯಶವಂತವರು ವಿಶ್ವ ದಾಖಲೆ ಮಾಡಿದರು 24 ಗಂಟೆಗಳ ಹಾಡಿ. ಆ ಕಾರ್ಯಕ್ರಮದಲ್ಲಿ 18 ಗಂಟೆ ಕಾರ್ಯಕ್ರಮದಲ್ಲಿ ನಾನು ಕೂತಿದ್ದೀನಿ. ನನ್ನ ಜೊತೆಯಲ್ಲಿ ಸದಾನಂದ ಶೆಟ್ಟರ್ ನನ್ನ ಜೊತೆ ಮಂಗಳೂರಿಂದ ಬಂದಿದ್ದಾರೆ, ಅಲ್ಲಿದ್ದಾರೆ, ಅವರು ಕೂತಿದ್ದಾರೆ. ಪ್ರಶಾಂತ್ ಶೆಟ್ಟರ್ ಅಂತ ಇದ್ದಾರೆ ನಮ್ಮ ಜೊತೆಗೆ, ಅವರು ಕೂಡ ಒಳ್ಳೆಯ ಕಲಾವಿದ್ದಾರೆ. ಅವರು ಕೂಡ 18 ಗಂಟೆ ನಮ್ಮ ಜೊತೆಗೆ ಕೂತಿದ್ದಾರೆ. ಇದು ನಮಗೆ ಯಶವಂತವ್ರು ಹೇಳ್ಕೊಟ್ಟಿಲ್ಲ, ನೀವು ನನ್ನ ಕಾರ್ಯಕ್ರಮದಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂಥೇಳಿ. ನಾವು ಯಾಕೆ ಕೂತಿದ್ದೇವೆ ಅಂತೇಳಿ ಹೇಳಿದರೆ, ಅವರು ಮಾಡುವಂಥ ಸಾಧನೆ ದೊಡ್ಡ ಸಾಧನೆ ಅಂತ ನಮಗೆ ಗೊತ್ತು. ಆದರೆ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಯಾರು ಅವ್ರ ಜೊತೆ ಇರಲ್ಲ ಅಂತ ನಮಗೆ ಗೊತ್ತು. ಆ ನಿಟ್ಟಿನಲ್ಲಿ ನಾವೊಂದು ತಂಡ ಮಾಡಿಕೊಂಡು ಏನಾದರೂ ನಮ್ಮ ಒಂದು ಪ್ರೋತ್ಸಾಹ ಅವರಿಗೆ ಕೊಡಬೇಕು ನಾವು. ಯಾಕಂದರೆ ನಾವೊಂದು ಹವ್ಯಾಸಿ ಸಂಗೀತಗಾರರಾಗಿ ಇವತ್ತೆಷ್ಟೋ ಸಂಗೀತಗಾರನ ಬೆಳೀತಿದ್ದೇನೆ. ಅದಕ್ಕೂ ಸುಮಾರು ಉದಾಹರಣೆಗಳಿದ್ದಾವೆ. ಸಂಗೀತ ಕಲೀಲಿಕ್ಕೆ ವಯಸ್ಸು ಬೇಡ. ಇವತ್ತು ಎಷ್ಟೋ ಜನಗಳಿಗೆ ಮುಜುಗರ ಇರ್ಬೋದು, ನಾನು ಹಾಡಿದರೆ ಯಾರು ಏನು ಹೇಳ್ತಾರ, ಏನಾಗುತ್ತಾ, ಏನು ಹೇಳ್ತಾರಂತೇಳಿ. ನೋಡ್ರಿ, ಸಂಗೀತ ನೀವು ಹಾಡಿ, ಹೇಗೆ ಬೇಕಾದರೂ ಹಾಡಿ, ಕೆಟ್ಟದಾಗೆ ಹಾಡಿ, ಒಂದು ದಿವಸ ನಿಮಗೆ ಅವಮಾನ ಇರುತ್ತೆ, ಅದರ ಜೊತೆಲಿ ಒಂದು ದಿನ ಬಹುಮಾನ ಕೂಡ ಸಿಗುತ್ತೆ. ಯಾಕಂತ ಹೇಳಿದರೆ, ನಾನು 35 ವರ್ಷ ಕಳೆದ ನಂತರ ಸಂಗೀತ ಸ್ಟಾರ್ಟ್ ಮಾಡಿರೋದು. ಅಲ್ಲಿವರೆಗೆ ನಾನು ಸಂಗೀತ ಬೇರೆಯವರು ಬರೀ ಆಡಿಸ್ತಿದ್ದೆ, ನೋಡ್ತಿದ್ದೆ, ಕೇಳ್ತಿದ್ದೆ. ಅಲ್ಲಿಂದ ನಾನು ಯಾಕೆ ಹಾಡಬಾರ್ದು ಅಂತ ಪ್ರಯತ್ನ ಪಟ್ಟಾಗ ನನಗೆ ಕೆಲವೊಬ್ಬರು ಪ್ರೋತ್ಸಾಹ ಭಾಳ ಜನ ಕೊಟ್ಟಿದ್ದಾರೆ, ಕೆಲವು ಜನ ಅವಮಾನ ಕೂಡ ಮಾಡಿದ್ದಾರೆ. ನಾನು ಅವಮಾನವನ್ನು ಯಾವುದನ್ನು ಲೆಕ್ಕಕ್ಕೆ ತೊಗೊಂಡಿಲ್ಲ. ನಾನು ಇವತ್ತಿಗೂ ಕಾರ್ಯಕ್ರಮ, ಒಳ್ಳೊಳ್ಳೆ ಕಾರ್ಯಕ್ರಮ, ದೊಡ್ಡ ದೊಡ್ಡ ಹಿರಿಯ ಕಲಾವಿದರ ಜೊತೆಗೆಲ್ಲ ಯಶವಂತರಿಗೆ ಗೊತ್ತಿರೋ ಹಾಗೆಯೇ ಕಾರ್ಯಕ್ರಮಗಳು ಎಷ್ಟೋ ಕಾರ್ಯಕ್ರಮ ನಡೆಸಿದ್ದೇನೆ. ಎಷ್ಟೋ ಬ್ರಹ್ಮ ಕಳಶಗಳಿಗೆ ಕಾರ್ಯಕ್ರಮ ಕೊಟ್ಟಿದ್ದೇನೆ, ನಿರೂಪಣೆ ಮಾಡಿದ್ದೇನೆ, ಎಷ್ಟು ಒಳ್ಳೆ ಜನ ಸಂಪಾದನೆ ಮಾಡಿದ್ದೇನೆ. ಈ ಜನ ಸಂಪಾದನೆ ಹೇಗೆ ಆಯಿತು ಹಾಗಾದರೆ? ನಾನೇನು ಯಾರೋ ದುಡ್ಡು ಕೊಟ್ಟು ಕರೆಸಿಲ್ಲ, ಯಾರಿಗೂ ನನ್ನ ಜೊತೆ ಇರಿ ಅಂತೇಳಿಲ್ಲ. ನಮ್ಮ ಒಳ್ಳೆ ಪ್ರೀತಿ ಈ ಕಲಾವಿದರನ್ನು ನೋಡಿ, ಕಲಾವಿದರು ವೇದಿಕೆ ಮೇಲೆ ನೃತ್ಯ ಮಾಡ್ತಾರೆ, ಹಾಡು ಹೇಳ್ತಾರೆ. ಆದರೆ ಅವರ ಹಿಂದಿನ ನೋವುಗಳು ಕೆಲವೊಂದು ಸರಿ ನಮಗೆ ಭಾಳ ಹತ್ರ ಪರಿಚಯ ಆದಾಗ ಕೆಲವೊಬ್ಬರು ತಿಳಿಸ್ತಾರೆ ನಮಗೆ, ನೋಡಿ ನನ್ನ ಈ ಸಮಸ್ಯೆ, ನನ್ನ ಆ ಸಮಸ್ಯೆ ಅಂತ. ಆ ಸಮಸ್ಯೆಗೆ, ಆ ಕಲಾವಿದರ ಸಮಸ್ಯೆ ನಿಜವಾಗಲೂ ಯಾರಿಗೂ ಗೊತ್ತಿರಲ್ಲ. ಅದು ಅವರ ಜೊತೆಗೆ ಒಡನಾಟ ಬೆಳೆಸ್ಕೊತಿದ್ರೆ ಕಲಾವಿದರ ಕಷ್ಟಗಳು ಏನಂತೇಳಿ ತಮಗೆ ಗೊತ್ತಾಗುತ್ತೆ. ಹಾಗೆಯೇ ತಾವು ಕೂಡ ಈಗ ಕೊರೋನಾ ಒಂದು ಪಾಠ ಕಲಿಸಿದೆ. ಎಲ್ಲರನ್ನು ಹೆಚ್ಚಿನರನ್ನು ಕರೋಕೆ ಗಾಯನವನ್ನು ಮಾಡಿಬಿಟ್ಟಿದೆ. ಈಗ ಕರೋಕೆ ಗಾಯನದಲ್ಲಿ ಸುಮಾರು ಯಶವಂತ್ ಎಂ ಜಿ 24 ಗಂಟೆ ಹಾಡಿದರೆ 40 ಗಂಟೆ ಮೊನ್ನೆ ಕಿಶೋರ್ ಕುಮಾರ್ ಅವರ ಒಂದು 40 ಗಂಟೆ ಕಾಲ ಕಾರ್ಯಕ್ರಮ ನಡೆದು ಹೋಗಿದೆ. ಅದರಲ್ಲಿ ಕೂಡ ನಮ್ಮ ಮಿತ್ರರೆಲ್ಲ ಭಾಳ ಜನ ಗೀತೆಗಳನ್ನ ಹಾಡಿದ್ದಾರೆ, ನಾನು ಕೂಡ ಹಾಡಿದ್ದೇನೆ. ಇವತ್ತು ನಮ್ಮ ಜೊತೆ ಬಂದರೆ ಇಬ್ಬರು ನನ್ನ ಮಿತ್ರರು ಕೂಡ, ಅವರು ಕೂಡ ಹಾಡಿದ್ದಾರೆ. ಆ ಕಾರ್ಯಕ್ರಮ ಮುಂದೆ ಹೆಜ್ಜೆ ಇಟ್ಟು ಮುಂದುವರ್ಸೋಕ್ಕೆ ಅವ್ರ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಆವಾಗ ಆ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಬೆನ್ನೆಲುಬಾಗಿ ನಿಂತಿರೋದು ನಮ್ಮ ಯಶವಂತ್ ಎಂ ಜಿ ಅವರು. ಯಶವಂತ್ ಎಂ ಜಿ ಅವರು ಆ ಕಾರ್ಯಕ್ರಮದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ 40 ಗಂಟೆಗಳ ಕಾಲ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ನೋಡಿ, ಆ 40 ಗಂಟೆ ಕಾಲದಲ್ಲಿ ಅದು ಎಷ್ಟೋ ಕಲಾವಿದರಿಗೆ ಅದರಲ್ಲೊಂದು ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿದೆ, ಒಳ್ಳೆಯ ಸರ್ಟಿಫಿಕೇಟ್ ಸಿಕ್ಕಿದೆ, ಆಮೇಲೆ ಅದರಲ್ಲಿ ಅನುಭವ ಸಿಕ್ಕಿದೆ. ಆ ಅನುಭವ ಎಲ್ಲ ಹೇಗೆ ಸಿಕ್ತು? ನಮ್ಮ ಯಶವಂತ್ ಅವರಿಂದ ಸಾಧನೆ ಆಯಿತು. ಅದೇ ರೀತಿ ಈಗ ಯಶವಂತ್ ಅವರ ಪುಟಾಣಿ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳು, ಅವರೆಲ್ಲ ನೋಡಿ ಒಳ್ಳೆ ಧನ್ಯರು. ಯಾಕಂದರೆ ಇಂಥ ಒಂದು ಒಳ್ಳೆ ಅದ್ಭುತವಾದ ಗುರುಗಳ ಜೊತೆಗೆ ಸಾಧನೆ ಮಾಡ್ತಾರಂದರೆ ಅವರಿಗೆ ಕೀರ್ತಿ, ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೊಳ್ಳೆ ಕೀರ್ತಿ ಸಿಗಲಿ. ಅವರು ಕೂಡ ಇದೇ ರೀತಿ ವಿಶ್ವ ದಾಖಲೆ ಮಾಡುವಂಥ ಯೋಗ ಬರಲಿ. ಅದೇ ರೀತಿ
ತಾವು ಕೂಡ ಯಾರು ಅಭ್ಯಾಸ ಮಾಡ್ತಿದ್ದೀರಿ, ಅಭ್ಯಾಸ ಮಾಡುವವರು ಒಂದು ಮಾತು ಹೇಳ್ತೀನಿ ಕೇಳಿ, ವೇದಿಕೆ ಹತ್ರ ನಾನು ಹಾಡ್ತೇನೆ ಅಂತೇಳಿ ಯಾವತ್ತೂ ಛಳ ಪಡಬಾರ್ದು. ನೀವು ಹಾಡ್ತಾ ಅದು ವೇದಿಕೆ ಒಂದು ದಿವಸ ತನ್ನನ್ನು ತಾನಷ್ಟೇ ಅದೇ ಕರೀತದೆ. ಅಲ್ಲಿವರೆಗೆ ತಾವುಗಳು ನಿಜವಾಗಿ ಕಾಯಬೇಕು. ಯಾಕಂದರೆ ಒಬ್ಬ ಒಂದು ಕಾರ್ಯಕ್ರಮ ಆಯೋಜಿಸ್ತಾನೆ ಅಂತ ಹೇಳಿದರೆ ಅವಂದೇ ಆದಂಥ ಕೆಲವೊಂದು ಕಟ್ಟುನಿಟ್ಟುಗಳಿರ್ತಾವೆ ಒಂದೊಂದು ಕಾರ್ಯಕ್ರಮದಲ್ಲಿ. ನಮ್ಮ ಸ್ವಾಗತದಲ್ಲಿ ಒಂದು ಮಾತು ಯಶವಂತರು ಹೇಳಿದರು, ಅವರು ಸ್ವಲ್ಪ ಜೋರು ಬೈಯುವುದರಲ್ಲಿ ಸ್ವಲ್ಪ ಜಾಸ್ತಿ ಅಂತೇಳಿ. ನಾನು ಕಾರ್ಯಕ್ರಮದ ಜವಾಬ್ದಾರಿ ತಗೊಂಡ್ಮೇಲೆ ಅದೊಂದು ರೀತಿ ಇರುತ್ತೆ ಕಾರ್ಯಕ್ರಮ ನಾವು ವೇದಿಕೆಯಲ್ಲಿ 10 ಜನ ಮಾಡಿದರೆ ನೋಡಲಿಕ್ಕೆ ಮುಂದೆ ಸಾವಿರಾರು ಜನ ಇರ್ತಾರೆ. ಆವಾಗ ನಾವು ನಮ್ಮ ಶಿಸ್ತು ಪಾಲಿಸೋದು ನಮ್ಮ ಆದ್ಯ ಕರ್ತವ್ಯ ನಮ್ಮದು. ಅದಕ್ಕೆ ನಾನು ಯಶವಂತವ್ರಿಗೆ ಯಾವಾಗಲೂ ಹೇಳ್ತೇನೆ, ಎಲ್ಲಿ ತಪ್ಪಲಿಕ್ಕೆ ಬಿಡಬೇಡಿ, ಯಾರನ್ನು ತಪ್ಪಲಿಕ್ಕೆ ಬಿಡಬೇಡಿ, ಒಂದು ಶಿಸ್ತಲ್ಲಿ ಹೋಗ್ಬೇಕು. ಕಾರ್ಯಕ್ರಮ ಮುಗಿದ ಮೇಲೆ ತಪ್ಪಿದರೆ ನಾನು ಖಂಡಿತವಾಗಿ ಜೋರು ಮಾಡ್ತೇನೆ. ಯಾಕಂದರೆ ನಾನು ಬಿಡೋದೇ ಇಲ್ಲ ಆ ವಿಷಯದಲ್ಲಿ, ಅದರಲ್ಲೆಲ್ಲ ಅಡ್ಜಸ್ಟ್ಮೆಂಟು ಆಗಲಿಕ್ಕಿಲ್ಲ. ಅದೇ ರೀತಿ ನಾನು ನಿಮಗೆ ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನೀವುಗಳಾದರೂ ಅಷ್ಟೇ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಆದಷ್ಟು ಶಿಸ್ತು ಪಾಲಿಸ್ರಿ. ಆದರೆ ತಪ್ಪಿದ್ದಲ್ಲಿ ನೀವು ಓಪನಾಗಿ ಹೇಳ್ಬಿಡ್ರಿ ಅದನ್ನು. ಯಾಕಂದರೆ ಮುಚ್ಚುಮರಿ ಹಿಡಿದ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಆದಷ್ಟು ನಾವು ಶಿಸ್ತು ಪಾಲಿಸಿದರೆ ಕಾರ್ಯಕ್ರಮ ಚೆಂದ ಆಗುತ್ತೆ. ನಮ್ಮ ಇಷ್ಟೊತ್ತು ಮಾತಿಗೆ ಅವಕಾಶ ಕೊಟ್ಟಿದ್ರಿ, ಸನ್ಮಾನ ಮಾಡಿದ್ರಿ, ತಮಗೆಲ್ಲರಿಗೆ ಪ್ರೀತಿಯಿಂದ ನನ್ನ ಕೂಡ ಅಭಿನಂದನೆ ಕೋರುತ್ತಾ ನನ್ನ ಮಾತಿಗೆ ಚುಕ್ಕೆ ಕೊಡ್ತಿದ್ದೀನಿ. ಧನ್ಯವಾದಗಳು. ಹಾಗೆ ಇದರಲ್ಲಿ ಒಂದು ಸುರಸಾವ ಪ್ರೈವೇಟ್ ಲಿಮಿಟೆಡ್ SPL ಅಂತ ಮೇಲೆ ಬರ್ಕೊಂಡಿದ್ದಾರೆ, ಅವ್ರದ್ದೊಂದು ಶಾರ್ಟ್ ನೇಮ್ ಆಗಿ. ಅದೇ ಸರಸ್ವತಿ ಪುತ್ರ ಲಿಮಿಟೆಡ್ ಅಂತ ಈ ಮುಂದಿನ ದಿನಗಳಲ್ಲಿ ದೇವರ ಸಾವಿರಾರು ಶುಭ ಹಾರೈಕೆ ಈ ಸುರಸಾವ ಪ್ರೈವೇಟ್ ಲಿಮಿಟೆಡ್ಗೆ ಇರಲಿ ಅಂತೇಳಿ ಸಾವಿರಾರು ಶುಭ ಹಾರೈಕೆ ಬೇಡ್ತಿದ್ದೀನಿ. ನಮಸ್ತೆ.